ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ ಪೂರ್ವ ಸಿದ್ಧತೆಯನ್ನು ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು, ಏನೇನೆಲ್ಲ ಒಂದು ಸಾಮಗ್ರಿಗಳನ್ನು ತಂದಿಟ್ಕೊಳ್ಬೇಕು ಅನ್ನೋಂಥ ಪೂರ್ತಿಯಾಗಿ ಮಾಹಿತಿನ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮದು ಏನೇ ಒಂದು ಅನಿಸಿಕೆ, ಅಭಿಪ್ರಾಯಗಳು, ಡೌಟ್ಸ್ಗಳಿದ್ರು ಕೂಡ ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಬಹುದು. ಇವತ್ತಿನ ದಿವಸ ನಾನು ನವರಾತ್ರಿಯ ಮೊದಲನೇ ದಿವಸ ಯಾವ ಒಂದು ನವದುರ್ಗಿಯರಲ್ಲಿ ಮೊದಲನೆಯ ದೇವರನ್ನ ಯಾರನ್ನ ಆರಾಧನೆಯನ್ನು ಮಾಡ್ತೀವಿ, ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು, ಯಾವ ಬಣ್ಣದ ಹೂವನ್ನು ಅರ್ಪಿಸಬೇಕು, ಯಾವ ಒಂದು ಅವತ್ತಿನ ದಿವಸ ನಾವು ಏನು ಒಂದು ನೈವೇದ್ಯವನ್ನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ. ತುಂಬ ಜನ ಘಟಸ್ಥಾಪನೆಯನ್ನು ಸಹ ಮಾಡ್ತಾರೆ. ಮತ್ತು 9 ದಿನಗಳ ಕಾಲ ನಿರಂತರ ನಂದಾ ಜ್ಯೋತಿಯನ್ನು ಸಹ ಮನೆಯಲ್ಲಿ ನಂದಾ ದೀಪವನ್ನು ಕೂಡ ಬೆಳಗಿಸ್ತಾರೆ. ಕೆಲವೊಬ್ಬರು ನವಧಾನ್ಯಗಳ ಮೇಲೇ ಕಳಶ ಸ್ಥಾಪನೆಯನ್ನು ಮಾಡಿ ಕೂಡ ಪೂಜೆಯನ್ನು ಮಾಡ್ತಾರೆ. ಅವರವರ ಸಂಪ್ರದಾಯಕ್ಕೆ ಬಿಟ್ಟಿರುವಂಥದ್ದು. ಬನ್ನಿ ಇವಾಗ ಯಾವ ರೀತಿಯಾಗಿ ಸರಳವಾಗಿ ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ತೀವಿ ಅದನ್ನು ನಾನು ನಿಮಗೆ ಸರಳವಾಗಿ ತಿಳಿಸ್ಕೊಡ್ತೀನಿ. ವ್ರತ ಮಾಡೋವಂಥವ್ರು ಆಗಿರಬಹುದು, ಹೊಸದಾಗಿ ವ್ರತ ಮಾಡ್ತೀವಿ ಅನ್ನೋರು ಕೂಡ ಆಗಿರಬಹುದು, ಅವ್ರಿಗೂ ಕೂಡ ಕಂಪ್ಲೀಟ್ ಆಗಿರುವಂಥ ಮಾಹಿತಿನೇ ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ಇವಾಗ ಪಿತೃಪಕ್ಷಿ ನಡೀತಾ ಇರೋದ್ರಿಂದ ಯಾರೆಲ್ಲ ಒಂದು ಈ ಪೂಜೆಗೆ ಸಂಬಂಧಪಟ್ಟಿರುವ ಹಾಗೆ ಇವಾಗ ಅಮಾವಾಸ್ಯೆ ದಿವಸನೇ ಪಿತೃಪಕ್ಷವನ್ನು ಮಾಡಬೇಕಂತೇಳಿ ತುಂಬ ಜನ ಅಂದ್ಕೊಂಡಿರ್ತಾರೆ. ಹಾಗಾಗಿ ಅಂಥವ್ರು ಆಗಿರಬಹುದು. ನೀವು ಬೆಳಿಗ್ಗೆ ಇವಾಗೇನು ಭಾನುವಾರ ದಿವಸ ನಮಗೆ ಈ ಮಹಾಲೋಮೆ ಅಮಾವಾಸ್ಯೆ ಅನ್ನುವಂಥದ್ದು ಇರುತ್ತೆ. ಮಾರನೇ ದಿವಸಕ್ಕೆ ನಮಗೆ ನವರಾತ್ರಿ ಅನ್ನುವಂಥದ್ದು ಪ್ರಾರಂಭವಾಗುವಂಥದ್ದು. ನೀವು ಅಮಾವಾಸ್ಯೆ ದಿವಸ ತುಂಬ ಜನರ ಮನೆಗಳಲ್ಲಿ ಕಾಯಿ ಬದಲಾಯಿಸಿ ಅಮಾವಾಸ್ಯೆಗೆ ಹೊಸ ಕಾಯಿ ಕಳಶ ಸ್ಥಾಪನೆಯನ್ನು ಮಾಡ್ಕೊಳ್ಳುವಂಥ ಒಂದು ಪದ್ಧತಿಯನ್ನು ರೂಢಿನಲ್ಲಿ ಇಟ್ಕೊಂಡಿರ್ತಾರೆ. ಈ ಒಂದು ನೀವು ನವರಾತ್ರಿಯ ಪೂಜೆಯನ್ನು ಆರಂಭವನ್ನು ಮಾಡಬೇಕನ್ನೋವಂಥವ್ರು ಈ ಒಂದು ಅಮಾವಾಸ್ಯೆ ದಿವಸ ನೀವು ಕಾಯನ್ನು ಇಟ್ಟು ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ. ನೀವು ನವರಾತ್ರಿಯ ಒಂದು ವ್ರತವನ್ನು ನಾವು ಮಾಡೋದಿಲ್ಲ ಅನ್ನೋವಂಥವ್ರು ಖಂಡಿತವಾಗ್ಲೂ ನೀವು ಅಮಾವಾಸ್ಯೆಗೆ ಕಾಯನ್ನು ಇಟ್ಟು, ನೀವು ಕೆಲವೊಬ್ಬರ ಮನೆಯಲ್ಲಿ ಪಿತೃಪಕ್ಷ ಮಾಡೋವಂಥವ್ರು ಮಾಡೋದಿಲ್ಲ, ಪಿತೃಪಕ್ಷ ನಾವೇನು ಆಚರಣೆ ಮಾಡಲ್ಲ ಅನ್ನೋವಂಥವ್ರು ಪ್ರತಿ ಅಮಾವಾಸ್ಯೆಗೆ ಹೊಸ ಕಾಯಿ ತಂದಿಕ್ಬಿಟ್ಟು ಅವರು ಪೂಜೆಯನ್ನು ಮಾಡ್ಕೊಳ್ತಾ ಇರ್ತಾರೆ. ಅದು ನಿಮ್ಮ ಸಂಪ್ರದಾಯಕ್ಕೆ ಬಿಟ್ಟಿರುವಂಥದ್ದು. ಹೊಸದಾಗಿ ಯಾರೆಲ್ಲ ಈ ಒಂದು ನವರಾತ್ರಿಯ ಒಂದು ಘಟಸ್ಥಾಪನೆಯನ್ನು ಮಾಡ್ತೀವಿ, ಹೊಸದಾಗಿ ನಾವು ಮಾಡ್ತೀರಿ ಅನ್ನೋವಂಥವ್ರಿಗೆ ನಾನು ಇವಾಗ ತಿಳಿಸ್ಕೊಡ್ತೀನಿ. ನೋಡಿ, ದೇವ್ರ ಮನೆಯನ್ನು ನೀವು ಆದಷ್ಟು ಅಮಾವಾಸ್ಯೆ ದಿವಸ ಯಾವುದೇ ಕಾರಣಕ್ಕೂ ಕ್ಲೀನ್ ಮಾಡೋದಕ್ಕೆ ಹೋಗಬೇಡಿ. ಸೋಮವಾರ ದಿವಸನೇ ನೀವು ಬೆಳಿಗ್ಗೆ ಬೇಗನೆ ಎದ್ದುಬಿಡಿ. ಬೇಗ ಅಂತಂದರೆ ನಿಮ್ಮ ದೇವರ ಮನೆಯ ಕ್ಲೀನಿಂಗ್ ನಿಮಗೆ ಎಷ್ಟೊತ್ತು ಹಿಡಿಯುತ್ತೆ ಅನ್ನೋದನ್ನು ಮೊದಲಿಗೆ ತಿಳಿದುಕೊಂಡು ತದನಂತರದಲ್ಲಿ ನೀವು ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿಕೊಂಡು ಆದಷ್ಟು ಅವತ್ತಿನ ದಿವಸ ನೀವು ಬೆಳಗಿನ ಜಾವ ಒಂದು 3 ಗಂಟೆ 4 ಗಂಟೆಗೆ ಎದ್ದರೂ ಕೂಡ ನಡೀತದೆ. ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮನೆಗೆಲ್ಲ ಒಂದು ಸ್ವಲ್ಪ ಗಂಜಲವನ್ನು ಪ್ರೋಕ್ಷಣೆಯನ್ನು ಮಾಡಿ, ಎಲ್ಲನ ತೀರ್ಥಕ್ಷೇತ್ರಗಳಿಗೆ ಹೋಗಿರೋ ಅಂಥ ನೀರುಗಳಿದ್ರೂ ಕೂಡ ಮನೆಗೆಲ್ಲ ಪ್ರೋಕ್ಷಣೆಯನ್ನು ಮಾಡಿ ತದನಂತರದಲ್ಲಿ ದೇವರ ಸಾಮಗ್ರಿಗಳನ್ನು ತೊಳೆದು ನೀವು ದೇವ್ರನ್ನೆಲ್ಲ ಒಂದು ಅಲಂಕಾರವನ್ನು ಮಾಡ್ಕೊಳ್ಳಿ. ಕಳಶ ಸ್ಥಾಪನೆ ಒಂದು ಬ್ಯಾಲೆನ್ಸನ್ನು ಇಟ್ಕೊಳ್ಳಿ. ಮತ್ತು ನೀವು ನಂದಾ ಜ್ಯೋತಿಯನ್ನು ಉರಿಸ್ಬೇಕು ಅನ್ನೋವಂಥವ್ರಿದ್ದರೆ ಮಣ್ಣಿನ ಹಣತೆ ಅಥವಾ ಕಾಮಾಕ್ಷಿ ದೀಪವನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಇದನ್ನೆಲ್ಲ ಇಟ್ಕೊಂಡು ನೀವು ಸೋಮವಾರ ದಿವಸ ಬೆಳಿಗ್ಗೆ ನೀವು ಕಳಶ ಸ್ಥಾಪನೆಯನ್ನು 6 ಗಂಟೆಯಿಂದ ನೀವು 7 ಗಂಟೆ ಒಳಗಡೆಗೆ ಕಳಶ ಸ್ಥಾಪನೆಯನ್ನು ಕೆಳಗಡೆಗೆ ಒಂದು ಅಷ್ಟದಳ ಪದ್ಮವನ್ನು ಹಾಕಿ ಮೇಲೆ ಒಂದು ಪ್ಲೇಟನ್ನು ಇಟ್ಕೊಂಡು ಅದಕ್ಕೆ ಅಕ್ಕಿಯನ್ನು ಹಾಕಿ ಅದಕ್ಕೆ ಶ್ರೀಮ್ ಅನ್ನೋವಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಬರೆದು ಅದರ ಮೇಲೆ ನೀವು ನಿಮ್ಮ ಒಂದು ಕಳಶವನ್ನು ಈ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಆದಷ್ಟು ಬಲ್ತಿರುವಂಥ ಎಲೆಗಳನ್ನು ತೆಗೆದುಕೊಳ್ಳಿ. ಮಾವಿನ ಎಲೆ ಆಗಿರಬಹುದು ಮತ್ತು ವೀಳ್ಯದೆಲೆ ಆಗಿರಬಹುದು. ಅದನ್ನು ತಗೊಂಡು 9 ದಿನಗಳ ಕಾಲ ಚೆನ್ನಾಗಿರಬೇಕು. ಶುದ್ಧವಾಗಿರೋವಂಥ ನೀರನ್ನು ಹಾಕ್ಬಿಟ್ಟು ನೀರಿನ ಒಳಗಡೆ ಅರಿಶಿನ, ಕುಂಕುಮ, ಒಂದು 5 ರೂಪಾಯಿ ಕಾಯಿನನ್ನು ಹಾಕಬೇಕು. ಅದ್ರ ಜೊತೆಗೆ ಅದರಿಂದ ನಿಮಗೆ ಎಲ್ಲ ಅನುಕೂಲ ಅನ್ನೋವಂಥದ್ದು ಆಗುತ್ತೆ. ಬೆಳ್ಳಿ ಕಾಯಿನು ಇಲ್ಲಾಂದರೆ 5 ರೂಪಾಯಿ ಕಾಯಿನು, 10 ರೂಪಾಯಿ ಕಾಯಿನು ಈ ರೀತಿಯಾಗಿ ಮುಂಚೆ ನಿಮ್ಮದು ಇತ್ತು ಅಂತಂದರೆ ನೀವು ಹೊಸದಾಗಿ ಏನು ಕಳಶವನ್ನು ಸ್ಥಾಪನೆಯನ್ನು 2 ಇಡೋಂಗಿಲ್ಲ. ನಿಮ್ಮ ದೇವರ ಮನೆಯಲ್ಲೇ ಹೊಸದಾಗಿ ಒಂದು ಕಾಯನ್ನು ಇಟ್ಬಿಟ್ಟು ಅದರ ಜೊತೆಗೇ ನೀವು ಸ್ವಲ್ಪ ಅರಿಶಿನ, ಕುಂಕುಮ, ಒಂದು ಹೂವನ್ನು ಹಾಕಿ ಒಂದು ಬೆಟ್ಟದ ಅಡಿಕೆ ಅದ್ರ ಜೊತೆಗೆ ಒಂದು ಕಾಯಿನನ್ನು ಹಾಕಿ ನೀವು ಕಳಶ ಸ್ಥಾಪನೆಯನ್ನು ಮಾಡ್ಕೊಳ್ಬೇಕು. ನೀವು ಆದಷ್ಟು ಫ್ರೆಶ್ ಆಗಿರುವಂಥ ಹೂವನ್ನು ಹಾಕೋದಕ್ಕೆ ಟ್ರೈ ಮಾಡಿ. ಯಾಕಂದರೆ 9 ದಿನಗಳ ಕಾಲನೂ ಕೂಡ ಆ ಎಲೆ ಅನ್ನೋವಂಥದ್ದು ಫ್ರೆಶ್ ಆಗಿರಬೇಕು. ಹೂವನ್ನು ಅಷ್ಟೇ ನೀವು ಮೆತ್ತಿಗೆ ಹಾಕಬೇಕು, ಮೆತ್ತಿಗೆ ತೆಗಿಬೇಕು. ಯಾವುದೇ ಕಾರಣಕ್ಕೂ ಕಳಶವನ್ನು ಕದಲಿಸೋದಾಗಿರಬಹುದು
ಆದರೆ ಕಳಶ ಶೇಕ್ ಆಗಬಾರ್ದು, ದೀಪನೂ ಅಷ್ಟೇ ಅದೇನು ನೀವು ಕದಲಿಸೋದಕ್ಕೆ ಹೋಗಬಾರ್ದು. ಆ ರೀತಿಯಲ್ಲಿ ನೀವು ಜೋಡಣೆಯನ್ನು ಮಾಡ್ಕೊಳ್ಬೇಕು. ಬೆಳಗಿನ ಜಾವ 6 ಗಂಟೆಗೆ ನೀವು ಸಾಧ್ಯ ಆಯಿತು ಅಂತಂದರೆ ನೀವು ಎಲ್ಲವನ್ನು ಜೋಡಣೆಯನ್ನು ಮಾಡಿಕೊಂಡು ಕಳಶ ಸ್ಥಾಪನೆಯನ್ನು ಮಾಡಿಕೊಳ್ಬೇಕು. ಮತ್ತು ನೆಕ್ಸ್ಟು ನೀವು ನಿಮ್ಮ ಒಂದು ಎಲ್ಲ ದೇವರುಗಳಿಗೂ ಗಂಧ ಅರಿಶಿನ ಕುಂಕುಮವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಬೇಕು. ಮಾಡಿಕೊಂಡು ತದನಂತರದಲ್ಲಿ ನೀವು ದೀಪ ಏನು ಘಟಸ್ಥಾಪನೆಗೆ ನೀವು ದೀಪದ ಕೆಳಗಡೆ ಕೂಡ ಅಷ್ಟದಳ ಪದ್ಮವನ್ನು ಹಾಕ್ಕೊಳ್ಬೇಕು. ಅದಕ್ಕೂ ಕೂಡ ನೀವು ದೀಪಕ್ಕೂ ಕೂಡ ಒಂದು ತಟ್ಟೆಯನ್ನು ಇಟ್ಕೊಳ್ಬೇಕು. ತಟ್ಟೆಗೆ ಮೇಲೆ ನೀವು ಸ್ವಲ್ಪ ಒಂದು ಶ್ರೀಂ ಅನ್ನೋವಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರೆದು ಅದಕ್ಕೂ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಪೀಠಕ್ಕೆ ಒಂದು ಅಗರಬತ್ತಿ ಧೂಪ ದೀಪವನ್ನು ತೋರಿಸಿ ಅದರ ಮೇಲೆ ನೀವು ಕಾಮಾಕ್ಷಿ ದೀಪ ಆಗಿರ್ಬೋದು, ಮಣ್ಣಿನ ಹಣತೆ ಆಗಿರ್ಬೋದು, ಅದನ್ನು ನೀವು ಇಟ್ಕೊಳ್ಬೇಕು. ಆದಷ್ಟು 9 ದಿನಗಳ ಕಾಲ ಆಗುವಷ್ಟು ಬತ್ತಿಯನ್ನು ಸಹ ಅದಕ್ಕೆ ನೀವು ಹಾಕ್ಕೊಳ್ಬೇಕು. ಹಾಕ್ಕೊಂಡು ನಿಮ್ಮ ಶಕ್ತಿ ಅನುಸಾರ ದೀಪಕ್ಕೆ ನೀವು ಎಳ್ಳೆಣ್ಣೆ ಮತ್ತು ನೀವು ತುಪ್ಪ ಆಗಿರಬಹುದು, ಮತ್ತು ಈ ರೀತಿಯಾಗಿ ನೀವು ಮನೆಯಲ್ಲೇ ಯಾವ ಎಣ್ಣೆ ಬಳಸಿದ್ರೂ ಕೂಡ ನಡೆಯುತ್ತೆ. ಕೊಬ್ಬರಿ ಎಣ್ಣೆ ಸಹ ಬಳಸಿದ್ರು ಕೂಡ ನಡೆಯುತ್ತೆ, ತುಪ್ಪ ಹಾಕಿದ್ರು ಕೂಡ ನಡೆಯುತ್ತೆ. ನಿಮ್ಮ ಶಕ್ತಿ ಅನುಸಾರವಾಗಿ ಈ ರೀತಿಯಾಗಿ ಸಿದ್ಧತೆಯನ್ನು ನಾನು ಇವಾಗ ಏನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೆ ಈ ರೀತಿಯಾಗಿ ಸಿದ್ಧತೆಯನ್ನು ಮಾಡಿ ಇಟ್ಕೊಳ್ಬೇಕು. ಸಂಜೆ ನಾವು ಆದಷ್ಟು ಮೊದಲಿಗೆ ಹೊಸಲು ಪೂಜೆಯನ್ನು ಮಾಡಬೇಕು. ಹೊಸಲನ್ನು ಅಷ್ಟೇ ಕ್ಲೀನಾಗಿ ತೊಳೆದು ರಂಗೋಲಿ ಅರಿಶಿನವನ್ನು ಬಳಿದು ರಂಗೋಲಿಯನ್ನೆಲ್ಲ ಹಾಕಬೇಕು. 9 ಬೊಟ್ಟುಗಳನ್ನು ಇಟ್ಟು ಪೂಜೆಯನ್ನು ಸಹ ಮಾಡ್ತಾರೆ. ಮೊದಲಿನ ದಿವಸ ಒಂದೇ ಒಂದು ಬೊಟ್ಟು ಇಡಬೇಕು. ಯಾವ ರೀತಿ ಅಂದರೆ ಮೊದಲಿಗೆ ಗಂಧವನ್ನು ಇಡಬೇಕು, ಅದರ ಮೇಲೆ ಅರಿಶಿನವನ್ನು ಇಡಬೇಕು, ಅದರ ಮೇಲೆ ಕುಂಕುಮವನ್ನು ಇಡಬೇಕು. ಈ ರೀತಿಯಾಗಿ ಒಂದೊಂದು ದೇವರಿಗೆ ಒಂದೊಂದು ಬೊಟ್ಟು ಅಂಥೇಳಿ 9 ದಿನಕ್ಕೆ 9 ಬೊಟ್ಟು ಆಗುತ್ತೆ. ಅದು ಬಲಕ್ಕೆ ಮತ್ತು ಎಡಕ್ಕೆ. ಆ ರೀತಿಯಾಗಿ ಹೊಸಲಿಗೆ ಮಾತ್ರ ನೀವು ನೀಟಾಗಿ ಗುಡಿಸ್ಕೊಂಡು ಅದಕ್ಕೆ ರಂಗೋಲಿಯನ್ನು ಹಾಕ್ಕೊಳ್ಬಹುದು. ನವರಾತ್ರಿಯ ಮೊದಲನೆಯ ದಿವಸ ಶೈಲಪುತ್ರಿ ಅಮ್ಮನವರ ನಾವು ಆರಾಧನೆಯನ್ನು ಮಾಡ್ತೀವಿ. ನಿಮ್ಮ ಮನೆಯಲ್ಲಿ ಕಳಶ ಸ್ಥಾಪನೆ ಮಾಡುವಾಗ ಲಕ್ಷ್ಮೀ ಮುಖವಾಡ ಇದ್ದರೆ ಹಾಕೋಬಹುದು, ಚಿನ್ನ ಬೆಳ್ಳಿ ಏನು ಬೇಕಾದರೂ ಹಾಕೋಬಹುದು. ಆದಷ್ಟು ನೀವು ಮನೆಯಲ್ಲೇ ಇದ್ದು ಚೆನ್ನಾಗಿ ಚಿನ್ನ ಗಿನ್ನ ಇದ್ದರೆ ನೋಡ್ಕೊಳ್ಬೋದು, ಇಲ್ಲಾಂದರೆ ಆರ್ಟಿಫಿಷಿಯಲ್ ಒಡವೆಗಳನ್ನು ನೀವು ಹಾಕಬಹುದು. ನವರಾತ್ರಿಯ ಮೊದಲನೇ ದಿವಸ ಶೈಲಪುತ್ರಿ ಅಮ್ಮನವರನ್ನು ನಾವು ಆರಾಧನೆಯನ್ನು ಮಾಡಬೇಕು. ತಾಯಿ ನವದುರ್ಗೆಯರಲ್ಲಿ ಶೈಲಪುತ್ರಿ ಅಮ್ಮನವ್ರನ್ನ ಮೊದಲಿಗೆ ಪೂಜೆ. ಅವರ ನೈವೇದ್ಯ ಬಂದು ಹಾಲಿನಿಂದ ಮಾಡಿರುವಂಥ ಹಾಲು ಪಾಯಸ ಆಗಿರ್ಬೋದು, ಸಕ್ಕರೆ ಮತ್ತು ಹಾಲು ಬಿಳಿ ಬಣ್ಣದ್ದು ಏನೋ ಒಂದು ನೈವೇದ್ಯ ಮಾಡಿದ್ರೂ ಕೂಡ ನಡೆಯುತ್ತೆ. ತಾಯಿಗೆ ಬಿಳಿ ಬಣ್ಣದ ಹೂವು, ನೀವು ಕೂಡ ಅಷ್ಟೇ ಬಿಳಿಯ ಬಣ್ಣದ ಸೀರೆಯನ್ನು ಉಟ್ಟು ಪೂಜೆಯನ್ನು ಮಾಡಿಕೊಳ್ಬೇಕು.